ರಾಜ್ಯದಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಹಸುಗಳ ಮೇಲಿನ ವಿಕೃತಿ. ಮೂಕ ಪ್ರಾಣಿಗಳ ಮೇಲೆ ದೌರ್ಜನ್ಯವನ್ನು ಮೆರೆಯೋರು, ಅಟ್ಟಹಾಸ ಮೆರೆಯೋರ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಬೆಂಗಳೂರಿನ ಬಳಿಕ ಮೈಸೂರಿನಲ್ಲಿ ಹಸುವಿನ ಮೇಲೆ ಕ್ರೌರ್ಯವನ್ನು ಎಸಗಲಾಗಿದೆ. ನಂಜನಗೂಡು ದೇವಸ್ಥಾನಕ್ಕೆ ಬಿಟ್ಟಿದ್ದಂತಹ ಹಸುವಿನ ಬಾಲವನ್ನೇ ಕಟ್ಟು ಮಾಡಿದ್ದಾರೆ ದುರುಳರು. ಮೈಸೂರು ಜಿಲ್ಲೆಯ ನಂಜನಗೂಡು ಪಟ್ಟಣದಲ್ಲಿ ನಡೆದಂತಹ ಘಟನೆ ಇದು. ರಸ್ತೆಯಲ್ಲಿ ನಿಂತಿದ್ದಂತಹ ಹಸು ಕಳ್ಳತನಕ್ಕೆ ಮೊದಲು ಯತ್ನಿಸ್ತಾರೆ, ಅದಾದ ಮೇಲೆ ಬಾಲವನ್ನು ಕತ್ತರಿಸಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ನಂಜನಗೂಡು ಪೊಲೀಸ್ ಠಾಣೆಯಲ್ಲಿ ಸುಮೋಟೋ ಪ್ರಕರಣ ದಾಖಲಾಗಿದೆ. ನೋಡಿ, ರಕ್ತದ ವಿಜುವಲ್ಸ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ. ಮೊನ್ನೆ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಕೆಚ್ಚಲಿಗೆ ಚಾಕುವಿನಿಂದ ಇರಿಯುವಂತಹ ಕೆಲಸ ಆಗಿತ್ತು. ಈಗ ಮೈಸೂರಿನಲ್ಲಿ ಹರಕೆಗೆ ಅಂತ ಬಿಟ್ಟಿದ್ದಂತಹ ಹಸುವಿನ ಬಾಲವನ್ನೇ ಕಟ್ ಮಾಡಿರುವಂತಹ ಘಟನೆ ನಡೆದಿದೆ. ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ವಿಕೃತನೊಬ್ಬ ಹಸುವಿನ ಕೆಚ್ಚಲನ್ನು ಕತ್ತರಿಸಿದಂತಹ ಪ್ರಕರಣದ ಬೆನ್ನಲ್ಲೇ ಮೈಸೂರಿನ ನಂಜನಗೂಡಿನಲ್ಲೂ ಕೂಡ ಗೋಗಳನ್ನೊಬ್ಬ ಹಸುವಿನ ಬಾಲವನ್ನು ಕತ್ತರಿಸಿರುವಂಥದ್ದು ಇವತ್ತು ಬೆಳಗಿನ ಜಾವ ಈ ಒಂದು ಘಟನೆ ನಡೆದಿದೆ. ಅಂದರೆ ನಂಜುಂಡೇಶ್ವರನ ಭಕ್ತರು ಕಾಣಿಕೆಯ ರೂಪದಲ್ಲಿ, ಒಂದು ಭಕ್ತಿಯ ರೂಪದಲ್ಲಿ ಹಸುಗಳನ್ನು ದಾನವಾಗಿ ನಂಜುಂಡೇಶ್ವರನಿಗೆ ನೀಡ್ತಾರೆ. ಆ ರೀತಿಯಾಗಿ ನೀಡಿರುವಂತಹ ಕರು ಇದು, ಗುಳಿ ಇದು. ಅಂದರೆ ಇವತ್ತು ಬೆಳಗಿನ ಜಾವ ಈ ಒಂದು ಗುಳಿಯನ್ನು ಕದಿಯೋದಕ್ಕೆ ಬಂದಂತಹ ಕಳ್ಳನೊಬ್ಬ ಅದು ತಪ್ಪಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿರುವಂಥ ಸಂದರ್ಭದಲ್ಲಿ ಬಹುತೇಕ ಲಾಂಗ್ನಿಂದಲೇ ಆ ಒಂದು ಹಸುವಿನ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾಗಿದ್ದಾನೆ. ಆ ಸಂದರ್ಭದಲ್ಲಿಯೇ ಆ ಹಸುವಿನ ಈ ಗೂಳಿಯ ಬಾಲಕ್ಕೆ ಬಿದ್ದಿರುವಂಥ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಬಾಲ ತುಂಡಾಗಿದೆ. ಇವತ್ತು ಬೆಳಗಿನ ಜಾವ ನಡೆದಿರುವಂತಹ ಘಟನೆ ಇದು. ಈ ಹಿಂದೆಯೂ ಕೂಡ ಹಲವು ಬಾರಿ ಈ ರೀತಿಯಾಗಿ ಹರಕೆ ಬಿಟ್ಟಂತಹ ಹಸುಗಳನ್ನು, ಗೂಳಿಗಳನ್ನು ಕದಿಯುವಂತಹ ಕೆಲಸ ಈ ಒಂದು ನಂಜನಗೂಡಿನ ದೇವಸ್ಥಾನದ ಭಾಗದಲ್ಲಿ ಆಗಿದ್ದಂಥದ್ದು. ಆದರೂ ಕೂಡ ಅವುಗಳ ರಕ್ಷಣೆಗೆ ದೇವಸ್ಥಾನದ ಆಡಳಿತ ಮಂಡಳಿಯವರಾಗಲಿ ಅಥವಾ ದೇವಸ್ಥಾನದ ಅಧಿಕಾರಿಗಳಾಗಲಿ ಮುಂದಾಗದೇ ಇರುವಂತಹ ಪರಿಣಾಮ ಈ ಪ್ರಕರಣಗಳು ಈಗ ಮತ್ತೆ ಹೆಚ್ಚಾಗಿರುವಂಥದ್ದು. ಯಾಕಂದರೆ ಸಾಮಾನ್ಯವಾಗಿ ಬಾಲ ಅಷ್ಟು ಸುಲಭವಾಗಿ ತುಂಡಾಗೋದಿಲ್ಲ. ಅಲ್ಲಿಗೆ ಬಹುತೇಕ ಇರುವಂಥ ಮಾಹಿತಿಗಳ ಪ್ರಕಾರವಾಗಿ ಲಾಂಗ್ನಿಂದಲೇ ಈ ಒಂದು ಬಾಲವನ್ನು ಕಟ್ ಮಾಡಿರ್ಬೋದು. ಬಹುತೇಕ ಹಸುವಿನ ತಲೆಗೆ ಅಥವಾ ಹಸುವಿನ ಕಾಲಿಗೆ ಹೊಡೆಯುವಂಥ ಪ್ರಯತ್ನವನ್ನು ಗೋಗಳ ಮಾಡಿರುವಂತಹ ಸಾಧ್ಯತೆಗಳೇ ಇದೆ. ಅದು ಮಿಸ್ ಆಗಿ ಬಾಲಕ್ಕೆ ಬಿದ್ದಿದೆ. ಸದ್ಯ ಈಗ ಇಡೀ ಗೂಳಿ ಪ್ರಾಣಾಪಾಯದಿಂದ ಪಾರಾಗಿದೆ. ಸದ್ಯಕ್ಕೆ ವೈದ್ಯರುಗಳು ಕೂಡ ಅದಕ್ಕೆ ಚಿಕಿತ್ಸೆಯನ್ನು ಮಾಡಿದ್ದಾರೆ. ನಂಜನಗೂಡಿನಲ್ಲಿ ಹಸುವಿನ ಬಾಲ ಕಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಂಜನಗೂಡು ಠಾಣೆಯಲ್ಲಿ ಸುಮೋಟೋ ಕೇಸ್ ದಾಖಲಾಗಿದೆ. ಸುಮೋಟೋ ಅಂದರೆ ಸ್ವಯಂ ಪ್ರೇರಿತ ದೂರು ದಾಖಲು. ಪ್ರಕರಣದ ಸಂಬಂಧ 2 ತಂಡವನ್ನು ರಚನೆ ಮಾಡಲಾಗಿದೆ. ಪ್ರಕರಣದಲ್ಲಿ ಭಾಗಿಯಾದವರು, ಹಲ್ಲೆ ಮಾಡಿದ್ಯಾಕೆ ಎಂಬುದರ ಬಗ್ಗೆ ತನಿಖೆ. ಶೀಘ್ರದಲ್ಲಿಯೇ ತಪ್ಪಿತಸ್ಥರನ್ನು ಬಂಧಿಸ್ತೇವೆ ಅಂತೇಳಿ ಪೊಲೀಸರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್ ಈ ನಂಜನಗೂಡು ಹಸುವಿನ ಬಾಲ ಕಟ್ಟು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಇವತ್ತು ಬೆಳಗ್ಗೆ ನಮ್ಮ ಗುಪ್ತ ಮಾಹಿತಿ ಸಿಬ್ಬಂದಿಗೆ ಒಂದು ಕರೆ ಬರುತ್ತೆ ಬಾತ್ಮೀದಾರರಿಂದ. ಈ ಹಳ್ಳದಕೆರೆ ದೇವಸ್ಥಾನ ಬಳಿ, ಹಳ್ಳದಕೆರೆ ಬಳಿ ಒಂದು ಕರುವಿಗೆ ಬಾಳೆಗೆ ಒಂದು ಯಾರೋ ದುಷ್ಕರ್ಮಿಗಳು ಏಟು ಮಾಡಿ ಅದನ್ನ ರಕ್ತಸ್ರಾವ ಆಗ್ತಿದೆ ಅಂತ ಸ್ಥಳಕ್ಕೆ PSI ಮತ್ತು ಸಿಬ್ಬಂದಿಗಳು DSPಗಳು ಹೋಗ್ತಾರೆ. ಹೋಗಿ ನಂತರ ಇಂಜೂರ್ಡ್ ಕರುನ ವೆಟನರಿ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿ ಟ್ರೀಟ್ಮೆಂಟ್ಗೆ ಕಳಿಸಿರ್ತಾರೆ. ತದನಂತರ ನಾವು ಒಂದು ಸುಮೋಟೋ ಕೇಸ್ನ ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ. ರಿಜಿಸ್ಟರ್ ಮಾಡಿಕೊಂಡು DSP ನಂಜನಗೂಡು ನೇತೃತ್ವದಲ್ಲಿ ಒಂದು 2 ತಂಡ ರಚನೆ ಮಾಡಿ ಈ ಘಟನೆ ಯಾವ ರೀತಿ ನಡೆಯಿತು, ಇದರಿಂದ ಯಾರಿದ್ದೀರ ಅನ್ನೋ ಬಗ್ಗೆ ನಾವು ಪತ್ತೆ ಕಾರ್ಯನ ಶುರು ಮಾಡ್ಕೊಂಡಿದ್ದೀವಿ. ಅದು ಏನಾದರೂ ಆಗಿರಲಿ, ಬಟ್ ಈ ಮೂಕ ಪ್ರಾಣಿಗಳ ಮೇಲೆ ಈ ರೀತಿ ಕ್ರೌರ್ಯವನ್ನು ಮೆರೆಯೋದು, ಅಟ್ಟಹಾಸವನ್ನು ಮೆರೆಯೋದು, ವಿಕೃತಿಯನ್ನು ಮೆರೆಯೋದು ಸರಿಯಲ್ಲ. ಪಾಪ ಅವುಗಳು ಆ ರೋದನೆಯನ್ನು ಹೇಗಾದರೂ ತಡ್ಕೊಬೇಕು ಹೇಳಿ. ನಾವೇನೋ ಬಾಯಿ ಇದೆ ಎಲ್ಲವನ್ನೂ ಹೇಳ್ಬಿಡ್ತೀವಿ. ಪಾಪ ಆ ಚಾಮರಾಜಪೇಟೆಯಲ್ಲಾಗಿರೋ ಹಸುವಿಗಾಗಿರಬಹುದು, ಮೈಸೂರಿನಲ್ಲಾಗಿರೋ ಈ ಘಟನೆಗಳಾಗಿರಬಹುದು, ಈ ಒಂದಿಷ್ಟು ಜನರ ವಿಕೃತ ಮನಸ್ಸಿನ ಪ್ರದರ್ಶನವನ್ನು ಕೂಡ ಮಾಡ್ತಾ ಇರುವಂಥದ್ದು.